ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಈ ದಿನದ ಸೆಷನ್ಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ರಾಜ್ಯಶಾಸ್ತ್ರದ ಪ್ರಥಮ ಸೆಮಿಸ್ಟರ್ನಲ್ಲಿ ಸೆಷನ್ 15 ನಂಬರಲ್ಲಿ ಲಿಬರ್ಟಿ ಬಗ್ಗೆ ಇವತ್ತು ಚರ್ಚಿಸೋಣ. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ. ನಾನು ರವಿಕುಮಾರ್ ಅಳಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಇಂಡಿ. ಮಾಡರೇಟರ್ ಡಾಕ್ಟರ್ ಶಿವಾನಂದ್ ಜಮಾದಾರ್, ಅಸೋಸಿಯೇಟ್ ಪ್ರೊಫೆಸರ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ವಿಜಯಪುರ. ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ. ಇಂಟ್ರೊಡಕ್ಷನ್ ಟು ಲಿಬರ್ಟಿ. ಸ್ವಾತಂತ್ರ್ಯದ ಪರಿಚಯ. ಲಿಬರ್ಟಿ ರೆಫರ್ಸ್ ಟು ದ ಸ್ಟೇಟ್ ಆಫ್ ಬೀಯಿಂಗ್ ಫ್ರೀ ವಿದಿನ್ ಸೊಸೈಟಿ ಫ್ರಾಮ್ ಅಫ್ರೆಸಿವ್ ರೆಸ್ಟ್ರಿಕ್ಷನ್ಸ್. ಸ್ವಾತಂತ್ರ್ಯ ಅಂದರೆ ಅರ್ಥ ಏನಂದರೆ, ಇದು ನಾವು ಅತ್ಯಂತ ನಿರ್ಭೀತವಾಗಿ ಎಲ್ಲರಿಂದಲೂ ಮುಕ್ತಿಯನ್ನು ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ. ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ನಾವು ಸಮಾಜದಲ್ಲಿ ಅತ್ಯಂತ ಮುಕ್ತತೆ ಹೊಂದತಕ್ಕಂಥ ಒಂದು ವಾತಾವರಣಕ್ಕೆ ನಾವು ಲಿಬರ್ಟಿ ಅಂತ ಕರಿತೇವೆ, ಅಂದರೆ ಸ್ವಾತಂತ್ರ್ಯ. ಫಂಡಮೆಂಟಲ್ ಕನ್ಸೆಪ್ಟ್ ಇನ್ ಪೊಲಿಟಿಕಲ್ ಸೈನ್ಸ್ ಅಸೋಸಿಯೇಟ್ ವಿತ್ ರೈಟ್ಸ್, ಅಟಾನಮಿ ಆ್ಯಂಡ್ ಜಸ್ಟಿಸ್. ಇದು ಅತ್ಯಂತ ಪೊಲಿಟಿಕಲ್ ಸೈನ್ಸಲ್ಲಿ ಅತಿ ಪ್ರಮುಖವಾಗಿರತಕ್ಕಂಥ ಪರಿಕಲ್ಪನೆ. ಇದು ಎದ್ರ ಜೊತೆ ನಾವು ಸಮೀಕರಿಸ್ತೇವೆ ಅಂದರೆ, ಹಕ್ಕುಗಳ ಜೊತೆ ಮತ್ತು ಅಟಾನಮಿ ಪ್ರತ್ಯೇಕತೆ, ಒಂದು ಸುಪ್ರೀಮೆಸಿ ಜೊತೆ ಮತ್ತು ಜಸ್ಟಿಸ್ ನ್ಯಾಯದೊಂದಿಗೆ ನಾವು ಸಮೀಕರಿಸ್ತೇವೆ. ಡೆಫಿನಿಷನ್ಸ್. ಜೆ.ಎಸ್. ಮಿಲ್ಲರ್ ಏನು ಹೇಳ್ತಾರೆ ಅಂದರೆ, ದ ಓನ್ಲಿ ಫ್ರೀಡಮ್ ವಿಚ್ ಡಿಸರ್ವ್ಸ್ ದ ನೇಮ್ ಈಸ್ ದ್ಯಾಟ್ ಆಫ್ ಪರ್ಸ್ಯೂಯಿಂಗ್ ಅವರ್ ಓನ್ ಗುಡ್ ಇನ್ ಅವರ್ ಓನ್ ವೇ. ಅಂದರೆ ಸ್ವಾತಂತ್ರ್ಯ ಅಂದರೆ ಏನಪ್ಪ ಅಂತಂದರೆ, ನಾವು ನಮ್ಮ ಒಳ್ಳೆಯತನವನ್ನು, ಒಳ್ಳೆಯ ಜೀವನವನ್ನು ನಮ್ಮದೇ ಆಗಿರ್ತಕ್ಕಂಥ ವೇದಲ್ಲಿ ಪಡ್ಕೋದಕ್ಕೆ ಏನು ಕರೀತಾರೆ ಅಂದರೆ ಸ್ವಾತಂತ್ರ್ಯ ಕರೀತಾರೆ. ಅಂದರೆ ನಮ್ಮ ಜೀವನವನ್ನು ನಾವೇ ರೂಪಿಸ್ಕೋದು ಸ್ವತಂತ್ರವಾಗಿ, ಯಾವುದೇ ಅಡೆತಡೆ ಇಲ್ಲದೆ. ಮ್ಯಾಕ್ಲವರ್ ಏನು ಹೇಳ್ತಾರೆ ಅಂದರೆ, ಲಿಬರ್ಟಿ ಈಸ್ ದ ಅಬ್ಸೆನ್ಸ್ ಆಫ್ ರಿಸ್ಟ್ರೈನ್ಸ್. ಮ್ಯಾಕ್ಲವರ್ ಏನು ಹೇಳ್ತಾರೆ ಅಂದರೆ, ಸ್ವಾತಂತ್ರ್ಯ ಏನಪ್ಪ ಅಂದರೆ ಯಾವುದೇ ಅಡೆತಡೆ ಇಲ್ಲದೆ ನಿರ್ಬಂಧರಹಿತವಾಗಿರ್ತಕ್ಕಂಥ ವಾತಾವರಣ, ನಿರ್ಬಂಧರಹಿತವಾಗಿರ್ತಕ್ಕಂಥ ವ್ಯವಸ್ಥೆ ಏನು ಕರಿತೀವಿ ಅಂದರೆ ಸ್ವಾತಂತ್ರ್ಯ ಅಂತ ಕರಿತೇವೆ. ಟೈಪ್ಸ್ ಆಫ್ ಲಿಬರ್ಟಿ. ಸ್ವಾತಂತ್ರ್ಯ ವಿಧಗಳು. ನ್ಯಾಚುರಲ್ ಲಿಬರ್ಟಿ, ಸಿವಿಲ್ ಲಿಬರ್ಟಿ, ಪೊಲಿಟಿಕಲ್ ಲಿಬರ್ಟಿ, ಎಕನಾಮಿಕ್ ಲಿಬರ್ಟಿ, ನ್ಯಾಷನಲ್ ಲಿಬರ್ಟಿ. ನ್ಯಾಚುರಲ್ ಲಿಬರ್ಟಿ ಫ್ರೀಡಮ್ ಇನ್ ದ ಸ್ಟೇಟ್ ಆಫ್ ನೇಚರ್, ಅಂದರೆ ನೈಸರ್ಗಿಕ ಹಕ್ಕುಗಳು. ನೈಸರ್ಗಿಕವಾಗಿ ನಾವು ಏನು ಪಡಿತೇವೆ, ಜೀವ ಸ್ವಾತಂತ್ರ್ಯ ಮತ್ತು ಆಸ್ತಿ ಮೇಲೆ ಯಾವ ರೀತಿಯಾಗಿ ನಾವು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಮುಕ್ತತೆ ವಾತಾವರಣ ಪಡಿತೀವಲ್ಲ, ಅದಕ್ಕೆ ನ್ಯಾಚುರಲ್ ಲಿಬರ್ಟಿ ಅಂತ ಕರಿತೇವೆ, ನೈಸರ್ಗಿಕ ಹಕ್ಕುಗಳು. ಅದನ್ನು ಜಾನ್ ಲಾಕ್ ಅವರು, ಹಾಬ್ಸ್ ಅವರು ಮತ್ತು ರೂಸೋ ಅವರು ಮಂಡಿಸಿದ್ದನ್ನು ಮತ್ತು ಪ್ರತಿಪಾದಿಸಿದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸಿವಿಲ್ ಲಿಬರ್ಟಿ ಪ್ರೊವೈಡೆಡ್ ಬೈ ದ ಸ್ಟೇಟ್ ಥ್ರೂ ಲಾಸ್. ಇವತ್ತು ರಾಜ್ಯ ಏನು ಮಾಡುತ್ತೆ, ಕಾನೂನು ಮೂಲಕ ನಮಗೆ ಅನೇಕ ಸ್ವಾತಂತ್ರ್ಯ ಒದಗಿಸಿಕೊಡುತ್ತದೆ, ಅದಕ್ಕೆ ಸಿವಿಲ್ ಲಿಬರ್ಟಿ ಅಂತ ಕರಿತೇವೆ. ಪೊಲಿಟಿಕಲ್ ಲಿಬರ್ಟಿ. ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಪೊಲಿಟಿಕಲ್ ಲೈಫ್. ರಾಜಕೀಯ ಸ್ವಾತಂತ್ರ್ಯ ಅಂದರೆ ನಾವು ರಾಜಕೀಯ ಚಟುವಟಿಕೆಯಲ್ಲಿ ಮುಕ್ತವಾಗಿ ಭಾಗವಹಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯ. ಚುನಾವಣೆಗಳಲ್ಲಿ ಭಾಗವಹಿಸೋದು, ಮತಾಧಿಕಾರ ಮಾಡೋದು, ಸರ್ಕಾರವನ್ನು ಟೀಕಿಸುವ ಮತ್ತು ಪಕ್ಷಗಳ ಆಧಾರಿತವಾಗಿ ಚುನಾವಣೆ ಮಾಡತಕ್ಕಂಥದ್ದನ್ನು ನಾವು ಪೊಲಿಟಿಕಲ್ ಲಿಬರ್ಟಿಯಲ್ಲಿ ಕಾಣುತ್ತೇವೆ. ಎಕನಾಮಿಕ್ ಲಿಬರ್ಟಿ. ಫ್ರೀಡಮ್ ಟು ಅರ್ನ್, ಸ್ಪೆಂಡ್ ಆ್ಯಂಡ್ ಓನ್ ಪ್ರಾಪರ್ಟಿ. ನಾವು ಆಸ್ತಿ ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯ ಇಲ್ಲ. ಇವತ್ತು ನಾವು ದಿನವಾಲು ಆಹಾರವನ್ನು ಸೇವಿಸಬೇಕಾದರೆ ಕನಿಷ್ಠ ಮಟ್ಟದ ಒಂದು ಆರ್ಥಿಕತೆಯನ್ನು ಹೊಂದಬೇಕಾಗತ್ತೆ. ಹಾಗಾಗಿ ನಾವು ಹಣವನ್ನು ಗಳಿಸಿ ಅದನ್ನು ಒಂದು ಸದುಪಯೋಗ ಪಡ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಆಸ್ತಿಯನ್ನು ಸಂಗ್ರಹಿಸಬೇಕಾಗಿರೋದು ಒಂದು ಎಕನಾಮಿಕ್ ಸ್ವಾತಂತ್ರ್ಯವನ್ನು ಒದಗಿಸಿಕೊಡುತ್ತೇವೆ. ನ್ಯಾಷನಲ್ ಲಿಬರ್ಟಿ. ಇಂಡಿಪೆಂಡೆನ್ಸ್ ಆಫ್ ದ ನೇಷನ್. ಇವತ್ತು ಮನುಷ್ಯ ಹೇಗೆ ಸ್ವಾತಂತ್ರ್ಯ ಇರಬೇಕು, ಹಾಗೆ ರಾಷ್ಟ್ರ ಕೂಡ ಸ್ವಾತಂತ್ರ್ಯತೆಯನ್ನು ಹೊಂದಬೇಕು. ಅಂದರೆ ತನ್ನದೇ ಆಗಿರ್ತಕ್ಕಂಥ ಅಸ್ತಿತ್ವವನ್ನು ರಾಷ್ಟ್ರ ಹೊಂದಿದಾಗ ಪ್ರಜೆಗಳು ಕೂಡ ಸಮೃದ್ಧ ಜೀವನ ಮಾಡ್ತಾರೆ ಅಂಥೇಳಿ ನಾವು ರಾಷ್ಟ್ರೀಯ ಸ್ವಾತಂತ್ರ್ಯದಲ್ಲಿ ಕಾಣ್ತೇವೆ. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲಿಬರ್ಟಿ. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಸ್ವಾತಂತ್ರ್ಯ. ನೆಗೆಟಿವ್ ಲಿಬರ್ಟಿ ಅಂದರೆ ಫ್ರೀಡಮ್ ಫ್ರಮ್ ಎಕ್ಸ್ಟರ್ನಲ್ ರೆಸ್ಟ್ರೈನ್ಸ್, ಅಂದರೆ ನಿರ್ಬಂಧರಹಿತವಾಗಿರ್ತಕ್ಕಂಥ ವಾತಾವರಣವೇ ನಕಾರಾತ್ಮಕ ಸ್ವಾತಂತ್ರ್ಯ. ಇಸಾಯಿ ಬೆರ್ಲಿನ್ ಹೇಳ್ತಾರೆ. ಪಾಸಿಟಿವ್ ಲಿಬರ್ಟಿ ಅಂದರೆ ಎಬಿಲಿಟಿ ಟು ಆ್ಯಕ್ಟ್ ಒನ್ಸ್ ಫ್ರೀ ವಿಲ್ ದ ಸೆಲ್ಫ್ ಮಾಸ್ಟ್ರಿ. ಅಂದರೆ ಸಕಾರಾತ್ಮಕ ಅಂದರೆ ನಿರ್ಬಂಧದಿಂದ ಕೂಡಿರ್ತಕ್ಕಂಥ ಸ್ವಾತಂತ್ರ್ಯ, ಅಂದರೆ ಇದು ಸಕಾರಾತ್ಮಕ. ಅಂದರೆ ಅಶಕ್ತರು ಶಕ್ತರಿಂದ ಪಾರಾಗಲಿಕ್ಕೆ ಸರ್ಕಾರ ಏನು ಮಾಡುತ್ತದೆ, ಕೆಲವೊಂದು ಕ್ರಮ ಕೈಗೊಳ್ಳುವ ಮೂಲಕ ಸಕಾರಾತ್ಮಕವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಜನರು ನೀಡುತ್ತದೆ. ಹಾಗಾಗಿ ಎಲ್ಲರೂ ತಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಪಾಸಿಟಿವ್ ಲಿಬರ್ಟಿಯಲ್ಲಿ ನಾವು ಕಾಣ್ತೇವೆ. ಇಂಪಾರ್ಟೆನ್ಸ್ ಆಫ್ ಲಿಬರ್ಟಿ. ಸ್ವಾತಂತ್ರ್ಯದ ಪ್ರಾಮುಖ್ಯತೆ.
ಎಸೆನ್ಷಿಯಲ್ ಫಾರ್ ಹ್ಯೂಮನ್ ಡಿಗ್ನಿಟಿ ಆ್ಯಂಡ್ ಡೆವಲಪ್ಮೆಂಟ್. ಇದು ಬಹಳ ಅವಶ್ಯಕ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮಾನವತ್ವದ ಒಂದು ಗಾಂಭೀರ್ಯತೆಯನ್ನು ಮತ್ತು ಅವನ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಅವಶ್ಯಕ. ಬೇಸಿಸ್ ಫಾರ್ ಡೆಮೋಕ್ರಸಿ ಆ್ಯಂಡ್ ರೂಲ್ ಆಫ್ ಲಾ. ಇದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಮೂಲ ತಳಹದಿ. ಮತ್ತು ರೂಲ್ ಆಫ್ ಲಾ ಅಂದರೆ ಪ್ರತಿಯೊಬ್ಬರು ಸಮಾನತೆಯನ್ನು ಸಾಧಿಸಬೇಕಾಗಿತ್ತು. ಪ್ರತಿಯೊಬ್ಬರು ಕಾನೂನಿಗಿಂತಲೂ ಹೆಚ್ಚಲ್ಲ, ಎಲ್ಲರೂ ಕಾನೂನು ಮುಂದೆ ಸಮಾನರನ್ನು ತೋರಿಸ್ಬೇಕಾಗಿತ್ತು. ಅಂದರೆ ಇದು ಸ್ವಾತಂತ್ರ್ಯ ಅಂತಕ್ಕಂಥ ಭಾಳ ಅವಶ್ಯಕ. ಎನ್ಕರೇಜ್ ಕ್ರಿಯೇಟಿವಿಟಿ ಆ್ಯಂಡ್ ಫ್ರೀ ಎಕ್ಸ್ಪ್ರೆಷನ್. ಇದು ಸೃಜನಶೀಲತೆಯನ್ನು ಮತ್ತು ಮುಕ್ತ ಒಂದು ಅಭಿಪ್ರಾಯ ವ್ಯಕ್ತಿಗಳನ್ನು ಇದು ಎನ್ಕರೇಜ್ ಮಾಡುತ್ತೆ, ನಮಗೆ ಒಂದು ಸ್ಫೂರ್ತಿ ನೀಡುತ್ತೆ. ಥಿಂಕರ್ಸ್ ಆನ್ ಲಿಬರ್ಟಿ. ಸ್ವಾತಂತ್ರ್ಯದ ಬಗ್ಗೆ ಚಿಂತಕರು. ಜಾನ್ ಲಾಕ್ ಏನು ಹೇಳ್ತಾರೆ ಅಂದರೆ ಎಂಪಸೈಸ್ಡ್ ನ್ಯಾಚುರಲ್ ರೈಟ್ಸ್ ಆ್ಯಂಡ್ ಲಿಮಿಟೆಡ್ ಗೌರ್ಮೆಂಟ್. ಅವ್ರು ಏನು ಹೇಳ್ತಾರೆ ಅಂದರೆ ನಾವು ನ್ಯಾಚುರಲ್ ಅಂದರೆ ನೈಸರ್ಗಿಕ ಹಕ್ಕುಗಳನ್ನು ಪಡ್ಕೋಬೇಕು ಮತ್ತು ಸರ್ಕಾರ ಯಾವಾಗಲೂ ಸೀಮಿತವಾಗಿ ಕೆಲಸ ಮಾಡಬೇಕು. ಅತಿ ಓವರಾಗಿ ಸರ್ಕಾರ ಕೆಲಸ ಮಾಡಬಾರ್ದು, ಪ್ರಜೆಗಳ ಪೂರ್ವಕವಾಗಿ ಕೆಲಸ ಮಾಡಬೇಕು ಅನ್ನೋದೇ ಇದರ ಉದ್ದೇಶ. ಜೇಮ್ಸ್ ಮಿಲ್ ಅಡ್ವೊಕೇಟ್ ಆಫ್ ಇಂಡಿವಿಜುವಲ್ ಫ್ರೀಡಮ್ ವಿತ್ ಲಿಮಿಟ್ಸ್. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ವ್ಯಕ್ತಿ ಹೊಂದಬೇಕು ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶಿರ ಮತ್ತು ದೇಹದ ಮೇಲೆ ಸಾರುವ ಅಂತೇಳಿ ಜೆ.ಎಸ್. ಮಿಲ್ ಅವರು ನಮ್ಗೆ ಹೇಳಿಕೊಡ್ತಾರೆ. ಇಸಾಯ್ ಬರ್ಲಿನ್ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಲಿಬರ್ಟಿ. ಅಂದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಹಕ್ಕುಗಳ ಸ್ವಾತಂತ್ರ್ಯ ಕುರಿತು ಇಸಾಯ್ ಬರ್ಲಿನ್ ಅವರು ನಮಗೆ ಚಿಂತನೆ ಒದಗಿಸಿಕೊಟ್ಟಿದ್ದಾರೆ. ಲಿಬರ್ಟಿ ಆ್ಯಂಡ್ ರೆಸ್ಟ್ರಿಕ್ಷನ್ಸ್. ಸ್ವಾತಂತ್ರ್ಯ ಮತ್ತು ನಿರ್ಬಂಧಗಳು. ಲಿಬರ್ಟಿ ಈಸ್ ನಾಟ್ ಅಬ್ಸಲ್ಯೂಟ್. ಅಂದರೆ ಸ್ವಾತಂತ್ರ್ಯ ಅದು ಏನಪ್ಪ ಅಂತಂದರೆ ನಿರಂಕುಶ ಅಲ್ಲ, ಅದಕ್ಕೆ ಅಂಕುಶ ಇದ್ದಾಗ ಮಾತ್ರ ಪ್ರತಿಯೊಬ್ಬ ಪ್ರಜೆಗಳಿಗೆ ತಮ್ಮ ಹಕ್ಕನ್ನು, ತಮ್ಮ ಸ್ವಾತಂತ್ರ್ಯ ಅನುಭವಿಸೋಕ್ಕೆ ಸಾಧ್ಯ ಆಗ್ತದನ್ನು ಕಾಣುತ್ತೇವೆ. ನೀಡ್ಸ್ ರೀಸನೇಬಲ್ ರಿಸ್ಟ್ರಿಕ್ಷನ್ ಟು ಅವಾಯ್ಡ್ ಹಾರ್ಮ್ ಟು ಅದರ್ಸ್. ಅಂದರೆ ಅವಶ್ಯಕವಾಗಿರ್ತಕ್ಕಂಥ ಷರತ್ತುಗಳನ್ನು ಮತ್ತು ನಿರ್ಬಂಧ ಹಾಕುವ ಮೂಲಕ ನಾವು ಮತ್ತೊಬ್ಬರ ಹಕ್ಕನ್ನು ಅಥವಾ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಂಗೆ ಆಗ್ತದನ್ನು ನಾವು ಕಾಣ್ತೇವೆ. ಎನ್ಶೂರೆನ್ಸ್ ಸೋಷಿಯಲ್ ಆರ್ಡರ್ ಆ್ಯಂಡ್ ಪ್ರೊಟೆಕ್ಟ್ಸ್ ಅದರ್ಸ್ ರೈಟ್ಸ್. ಸಾಮಾಜಿಕ ವ್ಯವಸ್ಥೆ ಉತ್ತಮವಾಗಿರಬೇಕಾದ್ರೆ ಮತ್ತೊಬ್ಬರ ಹಕ್ಕುಗಳನ್ನು ನಾವು ಕಾಪಾಡಬೇಕಾಗತ್ತೆ. ಲಿಬರ್ಟಿ ಇನ್ ಮಾಡರ್ನ್ ಡೆಮೋಕ್ರಸೀಸ್. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ. ಎನ್ಶ್ರೈನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ಸ್ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ. ನಾವು ಸ್ವಾತಂತ್ರ್ಯವನ್ನು ಫಂಡಮೆಂಟಲ್ ರೈಟ್ಸ್ ಈಗಾಗಲೇ ಕೊಟ್ಟಿದ್ದೇವೆ. ಹೀಗಾಗಿ ಅಂದರೆ ಸಂವಿಧಾನ ಮೂಲಕ ಕೂಡ ಎಲ್ಲ ಪ್ರಜೆಗಳಿಗೆ ನಾವು ಸ್ವಾತಂತ್ರ್ಯವನ್ನು ಒದಗಿಸ್ಕೊಡ್ತಾ ಇದ್ದೇವೆ. ಪ್ರೊಟೆಕ್ಟೆಡ್ ಬೈ ಲಾ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಇವತ್ತು ಕಾನೂನು ಮೂಲಕ ಮತ್ತು ಸಂಸ್ಥೆಗಳ ಮೂಲಕ ಸ್ವಾತಂತ್ರ್ಯವನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಮ್ಮ ದೇಶದಲ್ಲಿ ಎಲ್ಲರ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಆರ್ಟಿಕಲ್ 32 ಮತ್ತು ಆರ್ಟಿಕಲ್ 226 ಪ್ರಕಾರ. ಹೀಗೆ ಚಾಲೆಂಜಸ್ ಇನ್ಕ್ಲೂಡ್ ಸೆನ್ಸರ್ಶಿಪ್, ಸರ್ವಿಲೆನ್ಸ್ ಆ್ಯಂಡ್ ಇನ್ಇಕ್ವಾಲಿಟಿ. ಇವತ್ತು ಚಾಲೆಂಜಸ್ ಕೂಡ ನಾವು ನೋಡ್ತಾ ಇದ್ದೇವೆ. ಸೆನ್ಸರ್ಶಿಪ್, ಸರ್ವಿಲೆನ್ಸಸ್, ಇನ್ಇಕ್ವಾಲಿಟಿ, ಅಸಮಾನತೆಯನ್ನು ಮತ್ತು ಯಾರು ನಮ್ಮ ನೋಡ್ತಕ್ಕಂಥದ್ದನ್ನು ಇವೆಲ್ಲವನ್ನು ಇಟ್ಟುಕೊಂಡಾಕ್ರೆ ಇದು ಕೂಡ ಚಾಲೆಂಜ್, ಈ ಸವಾಲನ್ನು ಕೂಡ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಕನ್ಕ್ಲೂಷನ್. ಲಿಬರ್ಟಿ ಈಸ್ ಎ ಕೋರ್ ವ್ಯಾಲ್ಯೂ ಇನ್ ಪೊಲಿಟಿಕಲ್ ಸೈನ್ಸ್. ಇದು ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಒಂದು ಮೌಲ್ಯ. ಬ್ಯಾಲೆನ್ಸಿಂಗ್ ಇಂಡಿವಿಜುವಲ್ ಫ್ರೀಡಮ್ ಆ್ಯಂಡ್ ಸೊಸೈಟಿಕಲ್ ಇಂಟ್ರೆಸ್ಟ್ ಈಸ್ ಕೀ. ಇವತ್ತು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವನ್ನು ಎರಡನ್ನೂ ಇಟ್ಟುಕೊಂಡು ನಾವು ಸಾಮಾಜಿಕ ಸುಸ್ಥಿತಿಯಲ್ಲಿ ಆ ವ್ಯಕ್ತಿಯ ಒಂದು ಸ್ವಾತಂತ್ರ್ಯವನ್ನು ಕಾಪಾಡಬೇಕಾಗತ್ತೆ. ಅದನ್ನೆರಡೂ ಸಮತೋಲನ ಮಾಡಬೇಕಾಗತ್ತೆ. ಕಂಟಿನ್ಯೂಯಸ್ ಸ್ಟ್ರಗಲ್ ಟು ಪ್ರಿಸರ್ವ್ ಆ್ಯಂಡ್ ಎಕ್ಸ್ಪಾಂಡ್ ಲಿಬರ್ಟಿ. ನಾವು ಅದನ್ನು ಲಿಬರ್ಟಿಯನ್ನು ಇನ್ನಷ್ಟು ವಿಸ್ತಾರಗೊಳಿಸಲಿಕ್ಕೆ ಮತ್ತು ಹೋರಾಟವನ್ನು ಮಾಡೋದು ಕೂಡ ನಾವು ಕಾಣುತ್ತೇವೆ. ಇಲ್ಲಿಗೆ ಈ ಸೆಷನ್ ಮುಗಿತು. ತಮಗೆಲ್ಲರಿಗೂ ಧನ್ಯವಾದಗಳು.